ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವವರೆಗೆ ಶಕ್ತರಾಗದೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳದೆ ಅಂತ ಇಲ್ಲಿ ನಾವು 10 ಮತ್ತು 11ನೇ ವಚನ ನೋಡುವಾಗ, ಎಫೆಸ 6ನೇ ಅಧ್ಯಾಯ 10 ಮತ್ತು 11ಕ್ಕೆ ಬರುವಾಗ ನೋಡುತ್ತೇವೆ. ಏನಂತ ವಾಚ್ಮೆನ್ ಏನಂತ ಒಬ್ಬ ಚೈನದ ವಿಷಯದಲ್ಲಿ ನಾವು ಜ್ಞಾಪಕ ಆತನು ಈ ಒಂದು ಪತ್ರಿಕೆ ಮೇಲೆ ಮಾಡಿರುವಂತಹ ಪ್ರಸಂಗ ಬೋಧನೆ ಒಂದು ಕಲಿಸುವಿಕೆ ಬಹಳ ಪ್ರಪಂಚದ ಅನೇಕ ಭಾಗಗಳಲ್ಲಿ ವಿಶ್ವಾಸಗಳು ನಂಬಿಕೆಯಲ್ಲಿ ಬಲ ಹೊಂದುವಂತೆ ದೇವರ ಆತ್ಮವನ್ನು ಉಪಯೋಗಿಸುವುದು ವಿಶೇಷ. ಅದನ್ನು ನಾವು ನೋಡ್ತೇವೆ. ಆತ್ಮ ಈ ಪುಸ್ತಕ ಓದುವ ಯಾರು ಸಿಟ್ ವಾಕ್ ಸ್ಟ್ಯಾಂಡ್ ಅಂತ ಹೇಳಿ ಪುಸ್ತಕ ಕೂತ್ಕೊಳ್ಳುವಂಥದ್ದು, ನಡೆಯುವುದು ಮತ್ತು ನಿಂತುಕೊಳ್ಳೋದು ಇದೆ. ಅಂದ್ರೆ ಈ ಒಂದು ಪುಸ್ತಕದ ಮುಖ್ಯವಾದಂತಹ ಧ್ಯೇಯವನ್ನಾಗಿ ನಾವು ಹೇಗೂ ಪುಸ್ತಕಗಳನ್ನು ಬೈದು ಓದುವಾಗ ಇಂಥ ತಿಳುವಳಿಕೆಯನ್ನು ಕೊಡುವುದು. ಆದರೆ ಸಾಧಾರಣವಾಗಿ ನಾವೆಲ್ಲರೂ ಅದಲ್ಲ. ದೇವರು ಕೆಲವು ಸೇವೆಗಳನ್ನು ಉಪಯೋಗಿಸಿ ಹಾಗೆ ಇಂಥ ಗೂಢಾರ್ಥಗಳನ್ನು ಆತನು ದಯಪಾಲಿಸುವಾಗ ಮತ್ತು ಅಷ್ಟೇ ಅಲ್ಲ, ಅಲ್ಲಿಗೆ ನಿಂತು ಹೋಗುವುದಲ್ಲ. ದೇವರ ವಾಕ್ಯ ಎಷ್ಟೇ ಆಳವಾಗಿ ಹೋಗುತ್ತಿದ್ದರೂ ಕೂಡ ಹೆಚ್ಚಿನ ಒಂದು ಸಂಪತ್ತನ್ನು ನಾವು ಅದರಿಂದ ನಾವು ಇವತ್ತು ಅನೇಕ ಸರಿ ನಾವು ಕೇವಲ ಬೇರೆಯವರು ಬೋಧಿಸಿರುವಂಥದ್ದನ್ನು, ಬರೆದಿರುವಂಥದ್ದನ್ನು ಅದನ್ನು ಓದಿ ಕೇಳಿ ಕಲಿತು ಮತ್ತೆ ನಾವು ಅದನ್ನು ನಾವು ರಿಪೀಟ್ ಮಾಡುವಂತಾಗಿದೆ. ಆದರೆ ಅದು ಒಂದು ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತ ನಿಂತುಕೊಳ್ಳೋದಿಲ್ಲ. ಅದರ ಮೂಲಕವಾಗಿ ನಾವು ಕ್ರಿಸ್ತನ ಹತ್ತಿರದಲ್ಲಿ ಪೌಲನು ಹೇಳುವಾಗೆ ನಾವು ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕು. ಆ ಒಂದು ಬಯಕೆಯಲ್ಲಿ ನಾವು ಜೀವಿಸುವಾಗ ಆತನ ವಾಕ್ಯದಿಂದ ಇನ್ನೂ ಹೆಚ್ಚಾದ ಸಂಗತಿಯನ್ನು ನಾವು ಕಲಿತೇವೆ, ಕಲಿಯುವುದರಲ್ಲಿ ಆಸಕ್ತರಾಗಿರ್ತೇವೆ ಮತ್ತು ಅದನ್ನು ನಾವು ಸಂತೋಷ ಪಡ್ತೇವೆ. ಮತ್ತು ಅವಾಗ ನೋಡ್ತೇವೆ ದೇವರ ವಾಕ್ಯ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಅಂತ ಹೇಳಿ ಯಾವಾಗಲೂ ಅದನ್ನು ಸವಿಯುವುದಕ್ಕೆ ನಾವು ಹಾತೊರಿತಾ ಇರ್ತೇವೆ. ಇಲ್ಲಿ ಹೋದರೆ ನಮಗೆ ಅದು ಬಹಳ ಕಠಿಣವಾಗಿ ಕಾಣುತ್ತೆ. ಚರ್ಚ್ ಬರೋದಾಗಲಿ, ಪ್ರಾರ್ಥನೆ ಕೂಡ, ಬೈಬಲ್ ಸ್ಟಡಿ ಇವರು ನಾವು ಒಂದು ರೀತಿ ಬರ್ಡನ್ ಆಗಿ ಮಾಡ್ತಾ ಇದ್ದು, ಇದೊಂದು ಎಕ್ಸ್ಟ್ರಾ, ಇದೊಂದು ವೇಸ್ಟ್ ಅಥವಾ ಇದೊಂದು ಕಷ್ಟಕರವಾಗಿ ಅಲ್ಲ. ಆದರೆ ವಾಕ್ಯದ ರುಚಿ ನಾವು ಸೇರಿದಾಗ ನೋಡ್ತೇವೆ ಇನ್ನೊಂದು ಬೇಕು ಅಂತ ಅದನ್ನು ನಾವು ಹುಡುಕಿ ಹೋಗ್ತೇವೆ. ಅಂದ್ರೆ ದೇವರ ವಾಕ್ಯದ ರುಚಿ ನಾವು ತಿಳಿದಾಗ ನಾವು ಆ ರೀತಿಯಾಗಿ ಅದನ್ನು ಹುಡುಕಿ ನಾವು ಹಾಗೆ ಮಾಡುವಾಗ ಮೊದಲನೇ ಸರಿ ಹಾಗೆ ಮಾಡುವಾಗ ನಮ್ಮ ನಂಬಿಕೆಯನ್ನು ಸಹ ಸರಿಪಡಿಸ್ಕೊಳ್ತೇವೆ, ದೃಢಪಡಿಸ್ಕೊಳ್ತೇವೆ. ಎಲ್ಲೆಲ್ಲಿ ನಾವು ತಪ್ಪು ಹೋಗಿದ್ದೇವೋ ಅಥವಾ ಎಲ್ಲೆಲ್ಲಿ ಸ್ವಲ್ಪ ಮಾತ್ರ ಕಲಿತಿದ್ದೇವೋ ಅದರಿಂದ ನಾವು ಹೆಚ್ಚಿನ ಕೆಲವು ವಿಷಯಗಳು ನಾವು ಬಿಟ್ಟು ಬಿಡಬೇಕಾಗಿರುವ ಸಂಗತಿಗಳು. ನಾವು ರಕ್ಷಣೆ ಹೊಂದಿದ ದಿವಸದಿಂದ ಪ್ರಥಮ ದಿವಸದಲ್ಲಿ ಯಾವುದನ್ನು ನಂಬಿದ್ದೇವೋ ಅದು ಇವತ್ತು ನಮಗೆ ಬಹಳ ಒಂದು ರೀತಿ ಹಳೆಯದಾಗಿ ಕಡಿಮೆ ರೀತಿಯಲ್ಲಿ ನಾವು ಸಂಗತಿಯನ್ನು ನಾವು ತಿಳ್ಕೊಳ್ತೇವೆ. ಆದರೆ ಬರುತ್ತಾ ನಾವು ನೋಡುವಾಗ ಹೆಚ್ಚಿನ ಜ್ಞಾನ ಬರುವಂತ ದೇವರು ನಮ್ಮ ನಡೆಸ್ತಾರೆ ಮತ್ತು ಅದಕ್ಕೋಸ್ಕರ ದೇವರು ನಮಗೆ ಈ ಲೋಕದಲ್ಲಿ ಇದ್ದಾರೆ. ದೇವರೇ ನಾವು ಅನೇಕ ಸರಿ ನೋಡ್ತೇವೆ, ಯಾರಾದರೂ ಕರೆದಿಲ್ಲ ಅವರು ಕೂತಿದ್ದಾರೆ, ಅವರು ಎಷ್ಟೇ ಸಾಕುತ್ತೆ ದೇವರು ಅವರ ತನ್ನ ಬಗ್ಗೆ ಕರೆದಿಲ್ಲ. ನಮ್ಮ ಈ ಲೋಕದಲ್ಲಿ ಅದು ನಾವು ನೆಟ್ಟುವಾಗ ನಾವು ಕೂತ್ಕೊಳ್ತೇವೆ, ನಮಗೆ ಇದು ಮಾಡಬೇಕು ಅದು ಮಾಡಬೇಕು ಎಲ್ಲ ಯೋಚನೆ ಮಾಡ್ತೇವೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಆತನ ವಾಕ್ಯವನ್ನು ತಿಳಿದು ಆತನಿಗಾಗಿ ಜೀವಿಸುವುದರ ಪ್ರತಿಫಲವೇ ನೋಡ್ತೇವೆ. ನಿತ್ಯತೆಯಲ್ಲಿ ಏನೆಲ್ಲ ನಾವು ರಿವಾರ್ಡ್ಗಳನ್ನು, ಕಿರೀಟಗಳನ್ನು ನಿತ್ಯತೆಯಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದನ್ನು ಅದು ಕೆಲಸವಾಗಿದೆ. ಆ ಒಂದು ಆಸಕ್ತಿ ನಮಗೆ ದೇವರೇ ಪಾಲಿಸ್ತಾರೆ. ಹೀಗಿರುವಾಗ ನೋಡ್ತೇವೆ ಈ ಒಂದು 10 ಮತ್ತು 11ನೇ ವರ್ಷಕ್ಕೆ ಬರುವಾಗ ಇಲ್ಲಿ ನಿಂತುಕೊಳ್ಳೋದರ ಬಗ್ಗೆ ಹೇಳ್ಕೊಡ್ತೇವೆ. ನಾವು ಅನೇಕ ಸಾರಿ ನೋಡ್ತೇವೆ ನಿಂತುಕೊಳ್ಳುವಂಥದ್ದು ಬರುವಾಗ ಮೊದಲನೇದಾಗಿ ನಿಂತುಕೊಳ್ಳುವಂಥದ್ದು, ನಡೆಯುವಂಥದ್ದು,
ಕೂತ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡುತ್ತೇವೆ. ಮತ್ತು ಅನೇಕರಲ್ಲಿ ವಾಕ್ಯವೂ ಕೂಡ ಕ್ರಿಸ್ತ ವಿಶ್ವಾಸದ ಹಾಗೆ ತಪ್ಪು ಮಾಡೋದ್ರಲ್ಲೇ ಕ್ರಿಸ್ತಿಯ ನಂಬಿಕೆಯಲ್ಲಿ ಬೆಳೆಯದೇ ಇರುವಂಥದ್ದು ಅಥವಾ ಆಸಕ್ತಿ ಕಳ್ಕೊಳ್ಳುವಂಥದ್ದು. ಅಂದ್ರೆ ದೇವರು ಕ್ರಮವನ್ನು ಬೈಬಲಲ್ಲಿ ದೇವರ ವಾಕ್ಯವನ್ನು ನೀಡಿದ್ದಾರೆ. ನಾವು ಮೊದಲಾಗಿ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳ್ಳಿರಿಸಿದ್ದಾರೆ. ಎಫೆಸರ್ 2:6 ಯಾರ್ಯಾರು ಯೇಸುಕ್ರಿಸ್ತನನ್ನು ಅಂಗೀಕರಿಸಿದ್ದಾರೋ, ಯಾರು ಯೇಸುಕ್ರಿಸ್ತನನ್ನು ನಂಬಿದ್ದಾರೋ, ಯಾರ್ಯಾರು ಯೇಸುಕ್ರಿಸ್ತನು ತಮ್ಮ ಪಾಪಗಳಿಗೋಸ್ಕರ ಸಾಕ್ಷಿಗಳನ್ನು ಕೊಟ್ಟು ಎಬ್ಬಿಸಲ್ಪಟ್ಟಿದ್ದಾನೆ, ಆತನ ನನ್ನ ಪಾಪದ ಪರಿಹಾರವನ್ನು ವಿಮೋಚನೆ ಉಂಟು ಅಂತ ಹೇಳಿ ಕರ್ತನೇ ನನ್ನನ್ನು ರಕ್ಷಿಸುವಂತೆ ರಕ್ಷಕನಾಗಿ ಅಂಗೀಕರಿಸುವಂತ ಪ್ರಾರ್ಥನೆ ಮಾಡಿ ರಕ್ಷಣೆ ಹೊಂದಿದ್ದಾರೋ ಅಥವಾ ಆ ಒಂದು ಪ್ರಾರ್ಥನೆ ಆ ಒಂದು ದೇವರ ಬರುವಂತೆ ಮೊದಲನೇದಾಗಿ ನಾವು ರಕ್ಷಣೆ ಹೊಂದುವುದಾಗಿದೆ ಅಥವಾ ಸತ್ತರೊಳಗಿಂದ ಎದ್ದು ಬರುವುದಾಗಿದೆ. ಆ ಒಂದು ಮೊದಲನೇ ಹೆಜ್ಜೆ ನಮ್ಮನ್ನು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳಿಸ್ತಾರೆ. ಪರಲೋಕದಲ್ಲಿ ಕುಳಿಸಬೇಕಾದ್ರೆ ಮೊದಲು ನಾವು ಸತ್ತರೊಳಗಿಂದ ಎದ್ದು ಬರಬೇಕಾಗೋಸ್ಕರ ಒಂದು ಮುಂದಿನ ಅಧ್ಯಾಯಗಳನ್ನು ನೋಡುವಾಗ ಕ್ರಿಸ್ತನು ಪರಲೋಕಕ್ಕೆ ಏರುವುದಕ್ಕಿಂತ ಮುಂಚೆ ಭೂಮಿಯ ಅಧೋಭಾಗಕ್ಕೆ ಆತ ಬಿಡುವುದು ಮುಂಚೆ ಪರಲೋಕವನ್ನು ಲೋಕಕ್ಕೆ ಮನುಷ್ಯನಾಗಿ ಆದರೆ ಆ 3 ದಿವಸಗಳ ಏನನ್ನು ಮಾಡಿದ್ರು ಅದನ್ನು ಕೂಡ ನಾವು ಕೆಲವು ತಿಂಗಳ ಹಿಂದೆ ನಾವು ಅಭ್ಯಾಸ ಮಾಡಿದ್ದೇವೆ. ಹಾಗೆ ಆತನ ಯಾರ್ಯಾರು ನಂಬಿಕೆ ಇಟ್ಟಿದ್ದಾರೋ ರೋಮ ಕೂಡ 6ನೇ ದಿನದ ಪ್ರಕಾರ ಅದು ನೀರಿನ ವ್ಯಾಪಿಸಬೇಕೆಲ್ಲ ಬದಲಾಗಿ ನಾವು ಕ್ರಿಸ್ತನ ನಂಬಿರುವಾಗ ಕ್ರಿಸ್ತನೊಂದಿಗೆ ಸತ್ತು ಕ್ರಿಸ್ತನಿಗೆ ಪೂರ್ಣಗೊಂಡು ಮತ್ತಷ್ಟೇ ಅಲ್ಲ ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಯಾರಾದ್ರೂ ಎಬ್ಬಿಸಲ್ಪಟ್ಟಿದ್ದಾರೋ ಯಾವ ರೀತಿಯಲ್ಲಿ ಯೇಸು ಮೇಲಕ್ಕೆ ಹೋಗಿ ತಂದೆ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೋ ಹಾಗೆಯೇ 2:6 ಕ್ರಿಸ್ತನೇ ನೋಡ್ಬೇಕಾದ್ರೆ ನಮ್ಮನ್ನು ಪರಲೋಕದಲ್ಲಿ ಕುಳಿಸಿದಾದ್ರೆ ನಾವು ಇರುವಂತಹ ಸ್ಥಾನ ಇದೆ. ನಾವು ಎಲ್ಲ ನಾವು ಪರಲೋಕದಲ್ಲಿ ಕುಳಿಸಿದ್ದಾರೆ. ಅದಕ್ಕೆ ನಮ್ಮ ರಕ್ಷಣೆ ಕಳೆದು ಹೋಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಚಿಂತೆ ಅದು ಮಾಡಬೇಕಿಲ್ಲ. ಮುಂಚೆ ಮಾಡ್ಬೋದು 1ನೇ ಅಧ್ಯಾಯ 14, 15 ಮತ್ತು 2ನೇ ಅಧ್ಯಾಯ ನೋಡ್ತಿದ್ರೆ ಪರಿಶುದ್ಧಾತ್ಮನಿಂದ ನೀವು ಮುದ್ರೆ ಹಾಕಲ್ಪಟ್ಟಿದ್ದೀರಿ, ನೀವು ದೇವರ ಸ್ವತ್ತಾಗಿದ್ದೀರ. ಅದನ್ನು ನಾವು ಕಳೆದ ಸಾರಿ 2:6 ನೋಡ್ತೇವೆ. ಏನು ನೀವು ನಿಮಗೆ ದೊರೆತು ನಿಮ್ಮೊಳಗೆ ವಾಸ ಮಾಡುವಂತ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಗೊತ್ತಿಲ್ಲವೋ ಪ್ರಶ್ನೆ ಆಗ್ತದೆ. ದುಡ್ಡು ವಾಕ್ಯದಲ್ಲಿ ದೇವರಾತ್ಮನು ವಾಸ ಮಾಡ್ತದೆ. ದೇವರಾತ್ಮನಲ್ಲಿ ವಾಸ ಮಾಡುವಾಗ ದೇವರಾತ್ಮ ಜ್ಞಾನಿಗೆ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಲ್ಲ, ನಮ್ಮ ಜೊತೆ ಜ್ಞಾನಿಗಳು ಸಾಧ್ಯ ಯೋಚನೆ. ಮತ್ತೆ ದೇವರು ನಂಬಿಕೆಯನ್ನು ನಮ್ಮ ಸೈತಾನ ಇರ್ತಾನೆ, ಇವೆಲ್ಲ ನಂಬಿಕೆ ಅವರವರ ತಪ್ಪು ನಂಬಿಕೆ. ದೇವರಾತ್ಮನ ಆತ್ಮನ ಆಲಯವನ್ನು ಮಾಡ್ಕೊಳ್ಳುವಾಗ ಆತ್ಮನಲ್ಲಿ ವಾಸ ಮಾಡ್ತಾನೆ, ಮತ್ತೆ ಯಾರಿಗೂ ಪಾರ್ಟ್ನರ್ ಆಗಿ ಪರಿಶುದ್ಧಾತ್ಮನೆ ಮತ್ತು ದೇವರ ಸ್ವತಂತ್ರ ಮುದ್ರಿನ ಹಾಕಿದ್ದಾನೆ ಮತ್ತು ಹೇಳ್ತಾನೆ ಸಂಚಿಕಾರನಾಗಿದ್ದಾನೆ. ತಂದೆಯಾದ ದೇವರಿಗೆ ಒಪ್ಪಿಸಿಕೊಳ್ಳುವುದು ಆತ್ಮ ನಮಗೆ ಸಂಚಿಕಾರನಾಗಿ ಆತ್ಮ ಕ್ರಿಯೆ ಮಾಡುವ ಆತ್ಮನಾಗಿದ್ದಾನೆ ಮತ್ತು ಅಷ್ಟೆಲ್ಲ ಆಗಿರುವಾಗ ನಾವು ತೆಗೆದುಕೊಳ್ಳುವಾಗ ಹೀಗಿರುವಾಗ ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನಿಗೆ ನೋವು ಮಾಡಬೇಡ, ನೋವು ಮಾಡದೆ. ಯಾಕಂದ್ರೆ ನಿಮ್ಮಲ್ಲಿ ಪರಿಶುದ್ಧಾತ್ಮ ದೇವರಾತ್ಮನು ಜೀವಿಸುತ್ತಿದ್ದಾರೆ. ಅದಕ್ಕೆ ಬರುವಾಗ 5ನೇ 18ಕ್ಕೆ ಬರ್ತೇವೆ. ಅಲ್ಲಿ ಹೀಗಿರುವಾಗ ನೀವು ನಡೆದುಕೊಳ್ಳುವ ರೀತಿ 3ನೇ ಅಧ್ಯಾಯದಿಂದ ಬರುವಾಗ ನಡೆದುಕೊಳ್ಳುವುದು ಹೇಗೆ ಕಲಿಸ್ತಾರೆ. ನೀವು ನಡೆದುಕೊಳ್ಳೋದಕ್ಕೆ ನಿಮ್ಮಿಂದ ಅಸಾಧ್ಯ. ನಾವು ಯಾವತ್ತೂ ಅದೇ ಏನೋ ಮಾಡ್ತೇವೆ, ಅದರಲ್ಲೇ ಹೋಗ್ತೇವೆ, ಅದೇ ಮಾಡ್ತಿರ್ತೇವೆ. ಯಾಕಂದ್ರೆ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುತ್ತೆ. ಪವಿತ್ರಾತ್ಮ ಫಲಿತರಾಗದೆ ಜೀವಿಸುವಾಗ ನಾವು ತಿರುಗಿ ಅದೇ ಮಾಡ್ತಿರ್ತೇವೆ, ಸ್ವಭಾವ ಅದೇ ವಿಷಯಗಳು. ಆದ್ರೆ ಗಲಾತ್ಯ 4:6 ನೋಡ್ಬೇಕಾದ್ರೆ ಪವಿತ್ರಾತ್ಮನ ಫಲ ನಮ್ಮಲ್ಲಿ ಉಂಟಾಗಬೇಕು. ನಮ್ಮಲ್ಲಿ ಆ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಬೇಕು. ಆ ರೀತಿಯಾಗಿ ನಾವು ಜೀವಿಸಬೇಕು. ಹೊಂದಿರುವಂತ ಜೀವಿತ ನಾವು ಜೀವಿಸಬೇಕು ಮತ್ತು ಪ್ರತಿ ದಿವಸ ನಾವು ಬೆಳೆಯುವಂತಾಗಬೇಕು. ಹೀಗಿರುವಾಗ ಅಲ್ಲಿಂದ ಮುಂದೆ ಬರುವಾಗ 6ನೇ ಅಧ್ಯಾಯ 10ನೇ ವಚನದ ಮುಂದೆ ಬರುವಾಗ ಇಲ್ಲಿ ನಿಂತುಕೊಳ್ಳುವುದರ ಬಗ್ಗೆ ನಾವು ಇದ್ರ ಮೇಲೆ ಯಾವುದನ್ನು ನಿಂತುಕೊಂಡಿದ್ದೇವೆ. ಏನು ಉಲ್ಟಾ ಅನಿಸ್ಬೋದು. ಮೊದಲು ಕೂತ್ಕೊಳ್ಳುವಂಥದ್ದು, ನಂತರ
ಮತ್ತೆ ನೋಡ್ತೇವೆ ಈ ಒಂದು ಆ, ನಿಂತುಕೊಳ್ಳೋದ್ರ ಬಗ್ಗೆ. ನಿಂತುಕೊಳ್ಳೋದಂದ್ರೆ ಇಲ್ಲಿ ಕೇವಲ ನಡೆದಾಡಿ ಸುಸ್ತಾಗಿ ನಿಂತುಕೊಂಡಿರೋದಲ್ಲ, ಬದಲಾಗಿ ಈ ನಿಂತುಕೊಳ್ಳೋದ್ರ ಅರ್ಥ ನೋಡ್ತೇವೆ. ಅಂದ್ರೆ ನಾವು ಅನೇಕ ಸಾರಿ ನಾವು ನಡೆಯುವಾಗ ಆ, ಬೀಳುವಂತವರಾಗಿದ್ದೇವೆ. ನಡೆಯುವಾಗ ಅದೇ ನಾಲ್ಕನೇದಲ್ಲಿ ನಾವು ನೋಡ್ತೇವೆ, ಗಾಳಿ ಬರ್ಕೊಂಡು ಹೋಗುವಂತ ರೀತಿಯಲ್ಲಿ ನೀವು ಇರ್ತೀರ, ಹಾಗೆ ಇರೋದು ಬೇಡ ಅಂತ. ಅಂದ್ರೆ ಎಫೆಸ 4ನೇದಲ್ಲಿ ಎಫೆಸ 2ನೇ ಓಕೆ, ನನಗೆ ಅವಕಾಶ ಸಿಗ್ತಲ್ಲ. ಅಲ್ಲ ನೋಡ್ತೇವೆ, ನಾವು ಅಲ್ಲಾಡುತ್ತಾ ಇರುವಂಥವ್ರು, ಗಾಳಿ ಬಳಸ್ಕೊಂಡು ಹೋಗುವಂಥ ರೀತಿ ನಾವು ಇರಬಾರ್ದು. ಆ ವಾಕ್ಯ ಏನಂದ್ರೆ ನಾವು ನಡೆಯುವಾಗ ಸಾರಿ ಅಲ್ಲಾಡುವಂಥವರಾಗಿದ್ದೇವೆ. ನಡೆಯುವಾಗ ಏನೋ ಸ್ವಲ್ಪ ತಪ್ಪಾದ್ರೆ ನಾವು ಎಲ್ಲಕ್ಕೆ ಬೀಳುವಂಥವರೇ ಆಗಿದೆ. ಆ ವಾಕ್ಯ ನಾವು 4:14 ನೋಡ್ತೇವೆ. ಎಫೆಸ 4:14 ನಾವು ಇನ್ನ ಮೇಲೆ ಕೊಂಚವಾಗುವ ವಂಚನೆಗೂ ಮನುಷ್ಯರ ಕಪಟದಿಂದಲೂ ಮೋಸದ ಉಪಾಯ ಮಾಡುವಂಥದ್ದರಿಂದಲೂ ಬೋಧನೆ ಪ್ರತಿಯೊಂದು ಗಾಳಿಯಿಂದಲೂ ಬಳಿಪಟ್ಟು ಅತ್ಯಂತ ನೂಕಾಡಲ್ಪಡುವ ಬಾಲಕರಂತೆ ಇರಬಾರದು. ಅಂದ್ರೆ ನಾವು ನಡೆಯುವಾಗ ಅತ್ಯಂತ ಗಾಳಿಗೆ ನಾವು ಅತ್ಯಂತ ಅಲ್ಲಾಡುವಂತೆ ಅಸ್ಥಿರತೆ ನಾವು ನೋಡ್ತೇವೆ. ಹಾಗಿರಬಾರದು. ಅಂದ್ರೆ ನಾವು ನಡೀತಿರುವಾಗ ಹಾಗೆ ಅಲ್ಲಾಡುವಂತ ನೋಡ್ತೇವೆ. ನಮ್ಮ ಚಿತ್ರ ಬರುವಾಗ ಹೀಗೆ ನೀವು ಬಲವುಳ್ಳವರಾಗಿ ಕ್ರಿಸ್ತರಲ್ಲಿ ನಿಂತ್ಕೊಳ್ಳೋದ್ರ ಬಗ್ಗೆ ನಿಂತ್ಕೊಳ್ಳೋದು ನೋಡುವಾಗ ಅಂದ್ರೆ ಸ್ಟ್ಯಾಂಡ್ ನೋಡುವಾಗ ನೋಡ್ತೇವೆ. ಕೊನೆಗೆ ಏನಾದ್ರು ಒಂದು ರೀತಿ ಪಿಲ್ಲರ್ ಇದ್ದ ಹಾಗೆ, ಪಿಲ್ಲರ್ ಮೂವಾಗ ಪಿಲ್ಲರ್ಗಳು ಹಾಕುವಂಥದ್ದು ಅದು ಭದ್ರವಾಗಿ ಹೋಗುತ್ತೆ. ಅದರ ಮೇಲೆ ಎಷ್ಟೇ ಕಟ್ಟಡ, ಅದರ ಮೇಲೆ ಎಷ್ಟೇ ಭಾರ ಹಾಕಿದ್ರು ಕೂಡ ಅದನ್ನು ತೊಳೆದುಕೊಳ್ಳೋದು ಆಧಾರವಾಗಿ. ನಮ್ಮ ನಿಲ್ಲುವಿಕೆ ಬರುವಾಗ ಹೀಗೆ ನಾಡುವುದಲ್ಲ, ಬೀಳುವುದಲ್ಲ, ಬರುವಾಗ ನಾವು ನಿಂತುಕೊಳ್ಳುವ ಸ್ಥಿರವಾಗಿ ನಿಂತುಕೊಳ್ಳೋದ್ರ ಬಗ್ಗೆ ಸ್ಥಿರವಾಗಿ ನಿಂತುಕೊಳ್ಳೋದುವಾಗ ಅಲ್ಲ ನೋಡ್ತೇವೆ. ಅಂದ್ರೆ ಒಂದು ವಚನ ನಮಗೆ ನೆನಪು ಬರುತ್ತೆ. ಪ್ರಕಟಣೆ 2ನೇದಲ್ಲಿ ನೋಡುವಾಗ 7 ಚರ್ಚ್ಗಳಿಗೆ ಯೋಹಾನನು ಪ್ರಕಟಣೆ ಬಂದು ಪತ್ರಗಳನ್ನು ಬರೆದಿರುವಂತೆ. ಅದರಲ್ಲಿ ಒಂದು ಸಭೆಗೆ ಚರ್ಚೆಗೆ ನೀವು ಬಿಸಿಲಿಲ್ಲ, ತಣ್ಣಗಿಲ್ಲ, ಉಗುರು ಬೆಚ್ಚಗೆ ಆಗಿರುವಂತೆ ಆದರೆ ಕರ್ತನು ತನ್ನ ಬಾಯಿಯನ್ನು ಹೊರಗೆ ಊದಿಬಿಡುತ್ತಾರೆ. ಯಾವ ರೀತಿ ಪ್ರಯೋಜನ ನೋಡುವಾಗ ಅದರ ಬಗ್ಗೆ ನಾವು ಗುರುವಾರ ಬೈಬಲ್ ಅಭ್ಯಾಸ ಮಾಡಿದ್ದೇವೆ. ಅಲ್ಲಿ ಆ ಒಂದು ಪ್ರದೇಶದಲ್ಲಿ 2 ಕಡೆಯಿಂದ ನೀರು ಹರಿದು ಬರುವಾಗ ಒಂದು ಕಡೆ ಬಿಸಿನೀರಿನ ಬಗ್ಗೆ, ಇನ್ನೊಂದು ಕಡೆ ತಣ್ಣೀರಿನ ಬಗ್ಗೆ. ಆ 2 ನೀರು ಹರಿದು ಹೋಗಿ ಕೆಳಗೆ ಬರುವಾಗ ಒಂದು ಸ್ಥಳದಲ್ಲಿ ಅದು ಮಿಕ್ಸ್ ಆಗಿ ಅದು ತನ್ನ ಬಿಸಿತನವನ್ನು ಕಳ್ಕೊಂಡು ಮತ್ತು ಕೂಲಾಗಿ ತಂಪಾಗಿರುವುದು ಕೂಡ ಒಂದು ರೀತಿ ಅದು ರುಚಿಸಿ ನೋಡೋದು ಇಷ್ಟ. ಮೇಲಿರುವಂಥ ಬಿಸಿ ನೀರು ಅದು ಒಂದು ರೀತಿ ಅಂದರೆ ಖನಿಜಗಳಿಂದ, ಲವಣಗಳಿಂದ ಕೂಡಿರುವಂಥ ನೀರಾಗಿದ್ದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ನೀರಾಗಿ ಜನರು ಬಯಸ್ತಾರೆ. ಅದಕ್ಕೋಸ್ಕರ ಆ ರೀತಿಯಾಗಿ ಒಂದು ರೀತಿ ಔಷಧಿಯ ರೀತಿಯ ನೀರನ್ನು ಉಪಯೋಗಿಸ್ತಿರೋದು ನೋಡ್ತೇವೆ. ಮತ್ತು ಇನ್ನೊಂದು ಕಡೆ ನೋಡುವಾಗ ನೀರಿತ್ತು, ತಂಪಾದಂಥ ನೀರಿತ್ತು. ಅದು ಕುಡಿಯುವಾಗ ನಾವು ಎಂತ ಬಿಸಿಲಿನ ಬೇಗೆಯಲ್ಲಿ ನಾವು ಏನಂದ್ರೆ ಒಂದು ರೀತಿ ತಡೆದು ಬಿಡುವಾಗ ತಂಪಾದಂಥ ನೀರನ್ನು ನಾವು ಬಯಸ್ತೇವೆ. ತಂಪಾದ ನೀರನ್ನು ಕುಡಿತೇವೆ. ತಂಪಾದಂಥ ಅನೇಕ ಪಾನೀಯಗಳು ಅದು ಕೊನೆಗೆ ನಾವು ಬೇಕಾಗಿರೋ ನೀರೇ. ಆ ನೀರು ನಮ್ಮನ್ನು ತಂಪಾಗಿ ಮಾಡೋ ಒಂದು ರೀತಿ ಶಾಂತಿ, ಸಮಾಧಾನ. ಆ ರೀತಿಯಾದಂಥ ನೀರು ತಣ್ಣೀರಿಗೂ ಒಂದು ಗುಣ ಇತ್ತು ಮತ್ತು ಬಿಸಿ ನೀರಿಗೂ ಒಂದು. ಆದರೆ ಒಂದು ಮನೆಗೆ ಮಿಕ್ಸ್ ಆಗುವಾಗ ಅದು 2 ಗುಣವನ್ನು ಕಳ್ಕೊಂಡು
ಬಿಸಿಲಿಲ್ಲ ಕಾಣಲಿಲ್ಲ ಅದು ಏನಂದ್ರೆ ಬಾಯಿಂದ ಕುಡಿಯುವ ಹಾಗೆ ಅದಕ್ಕೆ ಕರ್ಕೊಂಡು ಅದಕ್ಕೆ ನಾನು ನಿಮ್ಮನ್ನು ಹಾಗೆ ಇದ್ದೇನೆ. ಮತ್ತೆ ಬರುವಾಗ ಕೆಲವು ಬೋಧಕರು ಹೇಳ್ತಾರೆ ಇವೆಲ್ಲ ಬಿಸಿಯಾಗಿ ಕುದಿತಾ ಇರಬೇಕಂತ ಹೇಳಿ ಅಲ್ಲಿ ದೇವರು ಬಿಸಿಯಾಗಿರ್ಬೇಕು ಅಂತ ಹೇಳಿಲ್ಲ. ಬಿಸಿಯಾದ ಆಗಲಿ ತಣ್ಣಗಾದ ದೇವರು ನಮ್ಮನ್ನು ವಿಭಿನ್ನ ರೀತಿಯಾದಂತಹ ಗುಣಲಕ್ಷಣಗಳಿದ್ದಾನೆ. ಆ ರೀತಿಯಾಗಿ ದೇವರು ಉಪಯೋಗಿಸ್ತಾನೆ. ಬಿಸಿಯಾಗಿ ನಾವು ಔಷಧ ರೀತಿಯಲ್ಲಿ ಜನರಿಗೆ ಏನಂತಂದ್ರೆ ಒಂದು ರೀತಿ ಆರೋಗ್ಯ ತರುವಂತ ರೀತಿಯಲ್ಲಿ ನಮ್ಮ ಮಾತುಗಳು ನಮ್ಮ ಜೀವನಗಳು ಇರಬೇಕಾಗಿರುವಾಗ ಕೆಲವು ಅದರಲ್ಲೇ ಏನಂದ್ರೆ ವಿಶೇಷವಾದಂತ ಒಂದು ಪ್ರವೃತ್ತಿ ಹೊಂದಿ ದೇವರ ಸೇವೆಯಲ್ಲಿ ಆ ರೀತಿ ಉಪಯೋಗಿಸುವಂತ ಜನಿದ್ದಾರೆ. ಕೆಲವರು ಅವ್ರು ಯಾವುದು ತಂಪಾದಂತ ಅಥವಾ ತಣ್ಣೀರಿನಂತೆ ಜನರಿಗೆ ಆನಂದಕರವಾದಂತಹ ಒಂದು ರುಚಿ ಕೊಡುವಂತೆ ಅವರನ್ನು ಸಮಾಧಾನಕ್ಕೆ ಶಾಂತಿಗೆ ನಡೆಸುವಂತ ರೀತಿಯಲ್ಲಿ ದೇವರು ಅಂತವರು ಕೆಲವರು ಉಪಯೋಗಿಸ್ತಾರೆ. ಇವರು ಅವರಾಗಿ ಸಾಕಲ್ಲ, ಬಿಸಿಯಾಗಿ ಸಾಕಲ್ಲ, ಬಿಸಿರುವಂತವರು ತಣ್ಣಗಾಗಿ ಸಾಕಲ್ಲ. ಆದ್ರೆ ಇನ್ನು ಕೆಲವರು ಇದ್ದಾರೆ ಅವರು ತಣ್ಣಗಿಲ್ಲ ಬಿಸಿ ಇಲ್ಲ. ಅಂದ್ರೆ ಈ ಬರುವಾಗ ನಾವು ನೋಡ್ತೇವೆ ಬೇರೆ ಬೇರೆ ವಾಕ್ಯ ಹಾಗೆ ಅಂದ್ರೆ ಈ ಒಂದು ಸಂಘಕ್ಕೆ ಬರುವಾಗ ಅಲ್ಲಿ ಈ ಒಂದು ಎಪಿಸಿಯಲ್ಲಿ ಬರುವಾಗ ನಿಂತುಕೊಳ್ಳುವಂತ ಬರುವಾಗ ಈ ಒಂದು ನೀವು ಕೂತ್ಕೊಂಡಿದ್ದೀರಾ, ನಡೀತಿದ್ದೀರಾ, ಆದ್ರೆ ನಿಮಗೆ ಒಂದು ನಿಲುವು ಬೇಕು, ನಿಮ್ಗೊಂದು ಸ್ಟ್ಯಾಂಡ್ ಬೇಕು, ನಿಮ್ಗೆ ನಿಂತ್ಕೊಳ್ಳೋದು ಬೇಕು. ಏಕೆಂದ್ರೆ ನೀವು ಯಾವುದರಲ್ಲಿ ನಿಂತಿದ್ದೀರಾ ಆ ಒಂದು ಏನಂದ್ರೆ ಬೆಳವಣಿಗೆ ಹಿಂದಕ್ಕೆ ನಾವು ಬರಬೇಕಾಗಿದೆ. ನೆಕ್ಸ್ಟ್ ನಾವು ಏನಂದ್ರೆ ಇದು ನಂಬ್ತೇವೆ, ಅದು ನಂಬ್ತೇವೆ ಹೇಳ್ತೇವೆ. ನಿಮ್ಮ ಹಾಗೆ ನಿಮ್ಮ ಸ್ಟ್ಯಾಂಡ್ ಹೇಳೋದು ಅನೇಕ ಭಾಷೆಗಳು ಕೂಡ ಬೋಧನೆ ಚೆನ್ನಾಗಿ ಮಾಡ್ತಾರೆ. ಆದ್ರೆ ನಿಮ್ಮ ಸ್ಟ್ಯಾಂಡ್ ಏನು ಇಂಥ ವಿಷಯದಲ್ಲಿ ನೀವು ಏನು ಹೇಳ್ತೀರ ಹೇಳೋ ದೇವರ ವಾಕ್ಯ ಹೀಗೆ ಹೇಳುತ್ತೆ, ನೋಡಿ ಹೀಗೆ ಹೇಳುತ್ತೆ, ಬೇಕಿದ್ರೆ ನೀವು ಯಾವುದನ್ನಾದ್ರೂ ಆರಿಸ್ಕೊಳ್ಬಹುದು ಅಲ್ಲ. ದೇವರ ವಾಕ್ಯ ಅಲ್ಲ, ನಾನು ಹೀಗೆ ನಂಬ್ತೇನೆ, ನೀವು ಕೂಡ ಹೀಗೆ ನೀವು ನಂಬ್ತೀವಿ. ರಕ್ಷಣೆ ವಿಷಯದಲ್ಲಿ ನಾವು ನಂಬಿದ್ದೇವೆ, ನಡೀತಾ ಇದ್ದೇವೆ, ನಮ್ಮ ನಿಲುವೇನಾಗಿದೆ. ನಮ್ಮ ನಿಲುವೇನಾಗಿದೆ ರಕ್ಷಣೆ. ದೇವರು ಸರಿ ನಮ್ಮನ್ನು ರಕ್ಷಿಸಿದ ಮೇಲೆ ನಾವು ರಕ್ಷಣೆಯನ್ನು ಕಳೆದುಕೊಳ್ಳೋದು, ಇದು ನಮ್ಮ ಒಂದು ನಿಲುವು. ನಾವು ರಕ್ಷಣೆ ಬಗ್ಗೆ ನಮಗೆ ನಿಲುವು ಇಲ್ಲ, ರಕ್ಷಣೆ ಬಗ್ಗೆ ನಾವು ಸರಿಯಾಗಿ ನಿಂತ್ಕೊಂಡಿಲ್ಲ. ರಕ್ಷಣೆ ಅಂದ್ರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಾವು ನಡೆಯುವಂಥದ್ದು ಕೂತ್ಕೊಳ್ಳೋದು ವ್ಯರ್ಥ. ಆದ್ರೆ ಅನೇಕರು ಇಂಥ ಸಂಗತಿಯನ್ನು ಇಲ್ಲಾರೆ ಕ್ರಿಸ್ತನಿಗೆ ಪರಲೋಕದಲ್ಲಿ ಕೂತ್ಕೊಳ್ಳೋದ್ರೆ ನಡೆಯುವುದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಅನೇಕರು ನೋಡ್ತೀವಿ ಅವ್ರು ಮಾಡುವಂತ ಧಾರ್ಮಿಕ ಕಾರ್ಯಗಳು ಬಹಳ ಚೆನ್ನಾಗಿತ್ತು, ಅವ್ರು ಮಾಡೋದ್ರ ಪ್ರಾರ್ಥನೆ ಚೆನ್ನಾಗಿತ್ತು, ಬೈಬಲ್ ಬೋಧನೆಗಳು ಕೂಡ ಬಹಳ ಚೆನ್ನಾಗಿ ಮಾಡ್ಬೋದು. ಆದ್ರೆ ಮೂಲವಾಗಿ ನೀವೆಲ್ಲಿ ನಿಂತ್ಕೊಂಡಿದ್ದೀರಾ, ಸುವಾರ್ತೆ ಏನನ್ನು ನಂಬಿದ್ದೀರಾ, ಏನ್ ಸುವಾರ್ತೆ ಅಂದ್ರೆ ಏನು, ಸುವಾರ್ತೆ ನೀವು ಹೇಗೆ ಸ್ವೀಕರಿಸಿದ್ದೀರಾ, ನೀವೆಲ್ಲಿ ನಿಂತ್ಕೊಂಡಿದ್ದೀರಾ, ನಾನು ರಕ್ಷಣೆ ಹೊಂದಿರುವಂತಹ ದೃಢತೆ ನನಗೆ ಹೋದ್ರೆ ಅದು ನಿಂತ್ಕೊಳ್ಳೋದು. ಒಂದು ನಾನು ರಕ್ಷಣೆ ಹೊಂದಿದ್ದೇನೆ, ದೇವರ ಮಗಳು ನಾನು ಆಗಿದ್ದೇನೆ, ದೇವರು ನನ್ನನ್ನು ಕರ್ತೊಂದಿಗೆ ಪರಲೋಕದಲ್ಲಿ ನನ್ನನ್ನು ಕೂರಿಸಿದ್ದಾರೆ. ನಾನು ಈ ಲೋಕದಲ್ಲಿ ಯಾವುದೇ ಪರಿಸ್ಥಿತಿ ನಾನು ಇರ್ಬೋದು, ಬಲಹೀನತೆಯಲ್ಲಿ, ಬಡತನದಲ್ಲಿ, ಐಶ್ವರ್ಯದಲ್ಲೂ, ಸುಖ ಸಂತೋಷದಲ್ಲಿ ಇರ್ಬೋದು, ಅಥವಾ ಹಾಗೆ ಇರಲಿಲ್ಲ. ಅದು ದೇವರು ನಾನು ಪರಲೋಕದಲ್ಲಿ ಅವರನ್ನು ಕೂರಿಸಿದ್ದೇನೆ. ಈ ಲೋಕದ ಒಂದು ಕ್ಷಣ ಮಾತ್ರದಲ್ಲಿ ನಾನು ಲೋಕ ಬಿಟ್ಟು ನಾನು ಪರಲೋಕದಲ್ಲಿ ನಾನು ದೇವರ ಆಲಯವನ್ನಾಗಿ ಮಾಡಿಕೊಳ್ಳುತ್ತೇವೆ. ಆತನಿಗೆ ಆಧಾರವಾದ ಅಥವಾ ಆತನ ಭರವಸೆ ನಾವು ಜೀವಿಸುತ್ತೇವೆ. ದೇವರಾತ್ಮನನ್ನು ನನ್ನ ದೇವರ ಆಲಯ ಮಾಡಿಕೊಂಡ ಮೇಲೆ ಆತನ ಜವಾಬ್ದಾರಿ ಆಗಿದೆ. ಆ ವಾಕ್ಯಗಳ ಪ್ರಕಾರ ನನ್ನ ದೇವರು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವವರೆಗೂ ಆತನ ಮೇಲೆ ಬಿಟ್ಟು ನನ್ನನ್ನು ಕಾಪಾಡ್ತಾ ಇದ್ದಾರೆ. ಇದು ನನ್ನ ನಿಲುವಾಗಿದೆ. ಅದರಲ್ಲಿ ನಾನು ನಿಂತುಕೊಂಡಿದ್ದೇನೆ. ಎಲ್ಲಿ ಡೌಟ್ ಇದ್ರೆ ಅನೇಕ ದೇವರ ಆಲೋಚನೆ, ನಮ್ಮ ನಿಲುವುಗಳು ಏನಾಗಿ ಅದು ಮುಖ್ಯ. ನಾನು ಇಂಥ ನಂಬಿದ್ದೇನೆ, ನಾನು ಇಂಥ ಡಾಕ್ಟರ್ ನಂಬ್ತೇನೆ, ನಾನು ಇಂಥ ಒಂದು ಚರ್ಚಿಗೆ ನಾನು ಸಂಬಂಧ ಹೊಂದಿದ್ದೇನೆ, ನಾನು ಇಂಥ ಒಂದು ಆಚರಣೆಯನ್ನು ನಾನು ಮಾಡ್ತೇನೆ. ಅವುಗಳಲ್ಲಿ ನಮಗೆ ದೃಢತೆ ಬೇಕು. ಇಲ್ಲೇ ಹೋದ್ರೆ ಹೊರಗೆಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ. ಯಾಕಂದ್ರೆ ಅನೇಕ ಭಾಷೆ ಮಾಡ್ತೇವೆ,
ಅನೇಕ ಕಾರ್ಯಗಳು, ಈ ಸ್ವಸ್ಥತೆ ಮಾಡೋದಾಗಲಿ ಅಥವಾ ಪ್ರಾಸ್ಪರಿಟಿ ಗಾಸ್ಪಲ್ ಹೇಳೋದಾಗಲಿ, ಅಥವಾ ಉದಾಹರಣೆ ತಗೊಂಡ್ರೆ ಅನ್ಯ ಭಾಷೆ ಮಾತಾಡ್ತಾರೆ, ಟಂಗ್ಸ್ ಮಾತಾಡೋದು ಅಂತ ಹೇಳ್ತಾರೆ. ಕೆಲವು ಭಾಷೆಗಳಿಗೆ ಅದು ಬಹಳ ದೊಡ್ಡ ಕಾರ್ಯಗಳಿದೆ. ಸುಮ್ಮನೆ ಏನೋ ಕಿಚ್ಚಾಡ್ತಾರೆ, ಅವರು ಟಂಗ್ಸ್ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಬಿಡಲಿ. ಆದರೆ ನಾನು ಅವ್ರ ಬಗ್ಗೆ ನನ್ನ ನಂಬಿಕೆ ಏನಾಗಿದೆ, ನಾನು ಭಾಷೆಯಾಗಿರೋ ಅಥವಾ ನಾನು ಅವರ ಸಭೆಯ ವಿಶ್ವಾಸಿ, ಸಾಮಾನ್ಯ ವಿಶ್ವಾಸಿ, ಆ ಒಂದು ಮಾತು ಏನಾಗಿದೆ ಅನೇಕ ಭಾಷೆಗಳು ಹೇಳೋದು, ಯಾವ ಮಾಡುವುದು ವ್ಯರ್ಥದ ಸುಳ್ಳು, ಸೈತಾನ ಅಂತ ಹೇಳೋದು. ಯಾಕಂದ್ರೆ ಅವ್ರು ಸುಳ್ಳು, ಅವ್ರಿಗೆ ನಂಬಿಕೆ ಇಲ್ಲ, ಅವ್ರೇನ್ ಮಾಡ್ತಾರೆ ನಂಬಿಕೆ ಇಲ್ಲ. ಅವ್ರ ಅನೇಕ ಅದು ಇದ್ರೆ ಇರ್ಬೋದು, ಎಲ್ಲರೂ ಮಾಡೋಕ್ಕಾಗಲ್ಲ. ದೇವರಾಗ ಹೊಂದಿದಾಗ ದೇವರು ಹೊರ ಪ್ರಕಾರ ಅವ್ರು ಮಾಡಿರ್ಬೋದು. ಅಂದ್ರೆ ಇಲ್ಲ ಅಂತ ಹೇಳಲ್ಲ, ಇದೆ ಅಂತ ಹೇಳಲ್ಲ. ಇದ್ರೆ ನಾನು ಅನುಭವಿಸ್ಬೇಕು, ನಾನು ಮಾಡ್ಬೇಕು. ದೇವರು ಕೆಲವರಿಗೆ ಮಾತ್ರ ನೀವು ಹಾಗೆ ಮಾಡಬೇಕು, ಕೆಲವರಿಗೆ ಮಾತ್ರ ಅನ್ಯ ಭಾಷೆಯಲ್ಲಿ ಮಾತಾಡಿ ಉಳಿದವರೆಲ್ಲ ಸುಖ ಕೂತ್ಕೊಂಡಿಲ್ಲ. ಅದರ ಅನ್ಯ ಭಾಷೆ ಮಾತಾಡುವಂಥ ಉದ್ದೇಶಗಳು, ಯಾವ ಸಮಯದಲ್ಲಿ ಮಾತನಾಡುವುದು, ಅದು ಹೇಗೆ ಪರಿಪೂರ್ಣವಾಯಿತು, ಅದರ ಅರ್ಥ ಗೊತ್ತಿದ್ರೆ ಇವತ್ತು ಕೆಲವರು ಕಿಚ್ಚಾಡ್ತಿದ್ರೆ ನಾವು ಅದರ ಬಗ್ಗೆ ನಮ್ಮ ನಿಲುವೇ ಇಲ್ಲ. ನಮ್ಮ ನಿಲುವು ಹೌದು ಇಂಥದ್ದಿದೆ, ಇವರು ಮಾಡುವಂಥದ್ದು ಸುಳ್ಳು, ಕಿಚ್ಚಾಡ್ತಾರೆ, ಯಾವ ಭಾಷೆಯೂ ಅಲ್ಲ, ದೇವರಾತ್ಮನಿಂದ ಬರುವಂತಹ ಮಾತುಗಳಲ್ಲ, ದೇವರಾತ್ಮನ ನೇತೃತ್ವದಲ್ಲಿ ಮಾಡುವಂತಹ ಕಾರ್ಯಗಳೇ ಅಲ್ಲ. ಸುಳ್ಳು ಹೇಳ್ತಾರೆ, ಸುಳ್ಳು ಬೋಧನೆ ಜನರನ್ನು ವಂಚಿಸುತ್ತಿದ್ದಾರೆ. ನಾನು ಅದನ್ನು ಮಾಡಲ್ಲ, ನಂಬೋದಿಲ್ಲ, ನಾನು ಅದನ್ನು ಖಂಡಿಸ್ತೇನೆ ಮತ್ತು ಅದನ್ನು ಮಾಡಿಬಿಟ್ರೆ ತಪ್ಪಲ್ಲಿ ಇದರಲ್ಲಿ ನಾನು ನಿಲುವನ್ನು ಅದು ಇಲ್ಲಿಂದ ಮುಂದೆ 10ನೇ ವಚನದ ಮುಂದೆ ಅದನ್ನು ನಮ್ಮ ನಿಲುವು ಏನಾಗಿದೆ ಇಂಥ ಅನೇಕ ವಿಷಯದಲ್ಲಿ ನಮ್ಮ ನಿಲುವು ಉಂಟಾಗುತ್ತೆ. ಅಷ್ಟೇ ಅಲ್ಲ, ತುದಿಶದಲ್ಲಿ ನಾವು ಮಾಡೋದು, ನಾವು ಈ ತರಹ ಇಂಗ್ಲಿಷ್ನಲ್ಲಿ KJV ತರ್ಜುಮೆ ಆಗ್ತೇವೆ, ಅದನ್ನೇ ಕನ್ನಡದಲ್ಲಿ ಇದರಲ್ಲೂ ಅನೇಕ ಪ್ರಿಂಟಿಂಗ್ ಅಥವಾ ಕೆಲವು ತಪ್ಪುಗಳಿದ್ದಾರೆ. ಇನ್ನೊಂದು ಬೈಬಲ್ ಉತ್ತಮವಾಗಿ ನಾವು KJV ಕನ್ನಡ ಟ್ರಾನ್ಸ್ಲೇಷನ್ ಉಪಯೋಗಿಸ್ತೇವೆ. ನಮ್ಮ ನಿಲುವೇ ಹೌದು, ಇದು ಅದಕ್ಕಿಂತ ಸರಿಯಾಗಿ ಇಂಗ್ಲಿಷ್ನ KJV ವರ್ಷದವರು ಕನ್ನಡದಲ್ಲಿ ತರ್ಜುಮೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಇದನ್ನು ನಾವು ಆರಿಸಿಕೊಂಡಿದ್ದೇವೆ, ಇದನ್ನು ಪ್ರೋತ್ಸಾಹ ಮಾಡ್ತೇವೆ. ಇದು ನಮ್ಮ ನಿಲುವಾಗಿದೆ. ಎಲ್ಲ ಪರವಾಗಿಲ್ಲ, ಅದನ್ನು ದೇವರಾಗ್ತದೆ ಯಾವುದೂ ಪರವಾಗಿಲ್ಲ ಹಾಗೆ ಹೇಳುವಂಥದ್ದು ನಿಲುವಲ್ಲ. ಅದೇನಾಗುತ್ತೆ, ಬಿಸಿ ಇಲ್ಲ, ತಣ್ಣಗಿಲ್ಲ, ಊರು ಬೆಂಚಿಗೆ ಆಗಿದೆ. ಅದಕ್ಕೆ ಚರ್ಚ್ ವಿಷಯದಲ್ಲಿ ಕೂಡ ಅಲ್ಲಿಗೆ ಅಷ್ಟು ದೂರ ಯಾಕೆ ಹೋಗೋದು, ಅದು ಇಲ್ಲಿಗೆ ಹೋಗೋದು, ಅಲ್ಲೇ ನಮ್ಮ ಮನೆ ಅಕ್ಕಪಕ್ಕನೇ ಚರ್ಚಿಗಲ್ಲ, ಅಲ್ಲಿನೂ ದೇವರ ವಾಕ್ಯ ಕೇಳ್ತಾರಲ್ಲ, ಅಲ್ಲಿನೂ ಎಲ್ಲ ಇದೇ ಪ್ರಾರ್ಥನೆ ಮಾಡ್ತಾರಲ್ಲ. ನಮಗೆ ಒಂದು ನಿಲುವಿಲ್ಲ, ನಾವು ಇಂಥ ನಂಬಿಕೆ ಹೊಂದಿದ್ದೇವೆ, ಇಂಥ ಚರ್ಚ್ ಸಂಬಂಧಪಟ್ಟಿದ್ದೇವೆ, ಅಥವಾ ನಾವು ಇಂಥ ವಿಷಯ ನಾವು ಎಲ್ಲಿ ತಿಳಿದ್ದೇವೆ ಅದನ್ನು ನಾವು ತೋರಿಸ್ತೇವೆ, ಮಾಡಲ್ಲ. ಪರವಾಗಿಲ್ಲ, ಏನೆಲ್ಲ ಏನಿದೆ, ಎಲ್ಲೋಗಿ ಹೋದ್ರಾಯ್ತು, ಎಲ್ಲೋಗಿ ಮಾಡಿದ್ರಾಯ್ತು ಅಂದ್ರೆ ನಾವು ನಿಲ್ಲುವುದಿಲ್ಲ. ಯಾಕಂದ್ರೆ ನಾವು ಊರು ಬೆಂಚಿದ್ದೇವೆ. ದೇವರು ಅದಕ್ಕೆ ಏನು ಮಾಡ್ತಾರೆ, ಅವರನ್ನು ಬಾಯಲ್ಲಿ ಮುಗಿದ್ದೇನೆ ಅಂತ ಬಿಸಿನೆಲ್ಲ ಮನೆಗೆ ಕೊಡ್ತೇವೆ. ಅದೇ ರೋಗ ಪರವಾಗಲ್ಲ. ಸಂಶಯ ಪಟ್ಟು ಆಹಾರವನ್ನು ಸೇವಿಸುತ್ತಾರೆ. ನಂತರದಲ್ಲಿ ಬೇರೆ ಬೇರೆ ಹೇಳ್ತಾರೆ, ದಿನಗಳ ವಿಷಯದಲ್ಲಿ, ಹುಣ್ಣಿಮೆ ಅಮಾವಾಸ್ಯೆ ದಿನಗಳ ವಿಷಯದಲ್ಲಿ, ಸಮುದ್ರಗಳ ವಿಷಯದಲ್ಲಿ ಕೂಡ ಸಂಶಯ ಪಡುತ್ತೆ ಅಥವಾ ಭಿನ್ನವಾದಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಆದರೆ ಹೇಳ್ತಾರೆ, ಎಲ್ಲರೂ ಇಂಥ ದಿವಸ ಅವರಿಗೆ ಅಂದ್ರೆ ಇದು ನಾನು ಕರ್ತನಿಗಾಗಿ ಅಂದ್ರೆ ಇರೋ ಪ್ರಕಾರ ಬಳಿಕೆಯಲ್ಲಿ ಹೇಗೋ ಆ ಸಮಯದಲ್ಲಿ ಸಬ್ಬತ್ ಆಚರಣೆ, ಅದಕ್ಕೆ ಅವರು ಸಬ್ಬತ್ ಆಚರಣೆ ಬಹಳ ವರ್ಷದ ದಿವಸ, ಉಳಿದೊಂದು ವರ್ಷದಲ್ಲ ಅಲ್ಲ. ನಮಗೆ ದೇವರು ಅಲ್ಲಿ ಅಧ್ಯಾತ್ಮ ಹೇಳ್ತಾನೆ, ಹೀಗೆ ದೇವರು ಮಾಡುವುದು ಎಲ್ಲವೂ ವರ್ಷದವೇ. ಇಸ್ರೇಲರಿಗೆ ಹೇಳುವಾಗ ಮೇಲೆ ವಿಷಯವಾಗಿತ್ತು, ಅವರನ್ನು ಅನುಸರಿಸ್ತಾರೆ. ನಮ್ಮದಲ್ಲ, ದೇವರು ಎಲ್ಲಾ ದಿವಸಗಳನ್ನು ಶುದ್ಧವಾಗಿ ಮಾಡಿದ್ದಾರೆ. ಅದರಲ್ಲಿ ನಾನು ಇಂಥ ದಿವಸಗಳನ್ನು ನಾನು ದೇವರಿಗೆ ಮೀಸಲಾಗಿರುವುದಕ್ಕಾಗಿ ನಾನು ನನ್ನ ನಿಂತ್ಕೊಂಡಿದ್ದೇನೆ. ನಾನು ವಾರದ ಮೊದಲನೇ ದಿವಸ ನನ್ನ ದೇವರಿಗೋಸ್ಕರ ನನ್ನ ಸಮಯ ಮುಗಿಸ್ಕೊಳ್ತೇನೆ. ನಾನು ನನ್ನ ಕುಟುಂಬವಾಗಿ ಚರ್ಚಿಗೆ ಹೋಗ್ತೇನೆ, ದೇವರ ಆಲಯಕ್ಕೆ ಹೋಗ್ತೇನೆ, ದೇವರನ್ನು ಆರಾಧಿಸ್ತೇನೆ, ದೇವರ ಮಕ್ಕಳೊಂದಿಗೆ ಹಾಡುಗಳನ್ನು ಹಾಡ್ತೇವೆ, ದೇವರನ್ನು ಕೊಂಡಾಡುತ್ತೇವೆ, ಒಟ್ಟಾಗಿ ಪ್ರಾರ್ಥನೆ ಮಾಡ್ತೇವೆ, ಬೋಧನೆ ಮಾಡ್ತೇವೆ. ಇದು ನನ್ನ ನಿಲುವು. ಎಲ್ಲ ಪರವಾಗಿಲ್ಲ, ಟೈಮ್ ಸಿಕ್ತ ಹೋಗೋಣ, ಅನುಕೂಲ ಆದರೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ ಅಂದ್ರೆ ಏನಂದ್ರೆ
ಉಗುರು ಬೆಚ್ಚಿದ್ರು ಚರ್ಚ್ಗೆ ಹೋಗ್ಬೇಕನ್ನ ತೀರ್ಮಾನನೇ ಮಾಡಿ ಹೋದ್ರಾಯ್ತು, ಹೋಗಿಲ್ಲ ಪರವಾಗಿಲ್ಲ, ಅಥವಾ ಅಲ್ಲಿ ಹೋದ್ರಾಯ್ತು, ಇನ್ನೊಂದ್ ಕಡೆ ಹೋದ್ರಾಯ್ತು. ಇವುಗಳು ನಾವು ಉಗುರು ಬೆಚ್ಚಿಗೆ ಮಾಡೋದು. ದೇವರು ಅವರ ಬಗ್ಗೆ ಹೇಳೋದು. ಅದಕ್ಕೆ ಹಾಗಿರೋದು ದೇವರು ಪರವಾಗಿಲ್ಲ. ನೀವು ನಿಂತ್ಕೋಬೇಕಾದ್ರೆ ಹೇಳ್ತಾರೆ, ನಾನು ಈ ದಿವಸ ಇಂಥದನ್ನೇ ನಾವು ಹಾಗಂತ ಉಳಿದಿರುವಂತ ದಿವಸಗಳು ತಪ್ಪು ಅಂತಲ್ಲ. ದೇವರು ಹೇಳಿಲ್ಲ 6 ದಿವಸಗಳು ಹೇಗಾದ್ರೂ ಜೀವಿಸಲಿ, ಒಂದು ದಿವಸ ಮಾತ್ರ ನನಗೋಸ್ಕರ ನಿರ್ಮಿಸಲಾಗಿದೆ ನೋಡ್ರಿ ಅದಲ್ಲ. ಒಂದು ದಿವಸ ನಾವು ಮಾಡುವಂತ ಕೆಲವು ಕಾರ್ಯಗಳು ಇಂಥ ಬೇರೆ ದಿವಸಗಳಿಂದ ವಿಭಿನ್ನವಾಗಿ ಮಾಡ್ತೀನಿ. ಆದ್ರೆ ಪ್ರತಿ ದಿವಸವೂ ನಾನು ಪರಿಶುದ್ಧವಾಗಿಯೇ ಜೀವಿಸಬೇಕಾಗಿದೆ. ಪ್ರತಿ ದಿವಸವೂ ಪರಿಶುದ್ಧಾತ್ಮನಲ್ಲಿ ವಾಸ ಮಾಡ್ತಿದ್ದಾರೆ. ಬರೀ ಸಂಡೆ ಮಾತ್ರನೇ ಪರಿಶುದ್ಧಾತ್ಮನಲ್ಲಿ ವಾಸ ಮಾಡಿರುವಂತ ಮಂಡೆ ಹೊಡ್ಕೊಂಡು ಹೋಗಲ್ಲ. ದಿವಸದ ಹಾಗಿದೆ. ಆದರೆ ಅದರಲ್ಲೂ ಕೂಡ ನಾನು ಇಂಥ ಕಾರ್ಯಗಳು ಮಾಡ್ತಾ ತೀರ್ಮಾನ ಮಾಡಬೇಕಾಗಿದೆ. ಈ ವಿಷಯದಲ್ಲಿ ನಾವು ಮುಂದಿನ ಮುಂದಿನ ಸೆಕೆಂಡ್ ಅದೇ 14ನೇ ಲೋಕದಲ್ಲಿ ಕೊನೆಗಾದರೆ, ನೀವು ತಿನ್ನುವ ವಿಷಯದಲ್ಲಿ ಕೂಡ ಒಂದು ವೇಳೆ ಸಂಶಯ ಪಟ್ಟು ನೀವು ತಿನ್ನೋದಾದ್ರೆ ಅದು ನಿಮ್ಗೆ ಪಾಪ ಅಂತ. ತಿನ್ನುವ ವಿಷಯದಲ್ಲಿ ಕೂಡ ನಾವು ಸಂಶಯ ಪಡಬಾರದು. ಹೌದು, ನಾನು ತಿಂತೇನೆ, ಮತ್ತೆ ಎಲ್ಲವನ್ನು ದೇವರು ಉಂಟು ಮಾಡಿದ್ದಾನೆ, ದೇವರು ಆಶೀರ್ವದಿಸಿದೆ, ದೇವರಿಗೆ ಆಶೀರ್ವಾದ ಮಾಡಲು ಕೇಳಿ ದೇವರು ಆಶೀರ್ವದಿಸಿದ್ದಾನೆ ಅಂತ ನಂಬಿಕೆ ಸಂಶಯ ಪಡ್ತಿರೋದು ಅದನ್ನು ಪಾಪವೇ. ಅಂದ್ರೆ ನಮಗೆ ಮನೆಗೆ ಬರುವಾಗ ನಾವು ಕೆಲವು ವಿಷಯಗಳಲ್ಲಿ ಬಹಳ ದೃಢವಾಗಿ ನಂಬಿಟ್ಟಿದ್ದೇವೆ. ತಿನ್ನಬಾರದು. ಎಲ್ಲರಿಗೂ ಬಹಳ ಹಾರ್ಟ್ ಬಗ್ಗೆ ಬಹಳ ಯೋಚನೆ, ಹಾರ್ಟಿಗೆ ಇದಾಗುತ್ತೆ ಬಹಳ ಯೋಚನೆ. ಅದ್ರ ಮೇಲೆ ದೇವರಿದ್ದಾನೆ. ತಿನ್ನೋದು ಯಾವುದೇ ದೇವರ ಆಶೀರ್ವದಿಸ್ತದೆ. ಆದ್ರೆ ನಾವು ಎಲ್ಲಿ ತೀರ್ಮಾನ ಮಾಡಬೇಕು ಅಲ್ಲಿ ತೀರ್ಮಾನ ಮಾಡಲ್ಲ. ಅಲ್ಲಿ ನಾವು ದ್ವಂದ್ವ ನೀತಿ ದ್ವಂದ್ವ ನಿಲುವನ್ನು ಹೊಂದಿರ್ತೇವೆ. ಅದು ಮಾಡ್ಬೋದು ಬರಲ್ಲ. ಕನ್ನಡ ಗಾದೆ ಅಂತಾರಲ್ಲ, ಹಿಟ್ಟು ಲೂಸ್ ಆಗಿದ್ರೆ ಅದು ಅಂಬಲಿ ಗಂಜೀರ ಮಾಡ್ಬೇಕು, ಗಟ್ಟಿ ಆದ್ರೆ ಬೇರೆ ಪದಾರ್ಥ ಮಾಡ್ಬೇಕು. ನಮ್ಗೆ ಉದಾಹರಣೆ ಸಾಧಾರಣ ನಮ್ಮ ಉದಾಹರಣೆ ಗೊತ್ತಾಗುತ್ತಲ್ಲ, ಲೂಸ್ ಇಟ್ಟಾದ್ರೆ ದೋಸೆ ಮಾಡ್ಬೇಕು, ಅದು ಗಟ್ಟಿ ಇಟ್ಟಂದ್ರೆ ಇಡ್ಲಿ ಮಾಡ್ಬೇಕು. ಇಡ್ಲಿ ಮಾಡೋಕ್ಕೆ ಗಟ್ಟಿ ನೀರು ಲೂಸ್ ಆಗಿದೆ, ಕಾಳದಲ್ಲಿ ಏನೇ ಮಾಡೋದು ದೋಸೆ ಮಾಡೋಣ ಅಂದ್ರೆ ಇಷ್ಟೇ ನಂಬಿಕೆ ಬರುವಾಗ ನಾವು ಇಂಥದನ್ನು ನಂಬ್ತೇವೆ, ಇಂಥದನ್ನು ನಾನು ಮಾಡ್ತೇನೆ. ಯಾಕೆ ನಮಗೆ ಅದಕ್ಕೆ ನಾವು ತಿಳ್ಕೋಬೇಕಾದ್ರೆ ನಾನು ನಿಜವಾಗ್ಲೂ ಕ್ರಿಸ್ತರೊಂದಿಗೆ ಪರಿಶುದ್ಧಾತ್ಮರಾಗಿ ಅವರ ಮಕ್ಕಳೊಂದಿಗೆ ಒಬ್ಬರಿಗೊಬ್ಬರು ಸಮರ್ಪಿಸಲ್ಪಟ್ಟರಾಗಿ ನಾವು ನಡೆಯುತ್ತಾ ಇದ್ದೇವೆ. ಗಂಡ ಹೆಂಡತಿಯಾಗಿ, ಕುಟುಂಬವಾಗಿ, ಮಕ್ಕಳು ತಂದೆಗಳಾಗಿ, ಯಜಮಾನರು ಸೇವಕರಾಗಿ ಇದೆಲ್ಲ ನಾವು ಪರಿಶುದ್ಧಾತ್ಮರಾಗಿ ನಾವು ಜೀವಿಸುತ್ತಿದ್ದೇವೆ. ಆಗಿರುವಾಗ ಎಲ್ಲ ಸರಿ ಇದೆ. ನಿಂತ್ಕೊಳ್ಳೋದು ಬೇಕಾಗಿ ನಿಂತ್ಕೊಳ್ಳೋದಕ್ಕೆ ಯಾಕೆ ನಾವು ನೂಕಲ್ ಪಡ್ತಾ ಇದ್ದೇವೆ? ನಿಂತ್ಕೊಳ್ಳೋದಕ್ಕೆ ಯಾಕೆ ಅಲ್ಲಾಡ್ತಾ ಇದ್ದೇವೆ? ನಿಂತ್ಕೊಳ್ಳುವಾಗ ನಾವು ಸೈಕಲ್ ಮೊದಲನೇ ಸಾರಿ ಸೈಕಲ್ ಏನಂದ್ರೆ ಆಶ್ಚರ್ಯಕರವಾದ ಸಂಗತಿಯಾಗಿದೆ. ವೀಲ್ ಮೊದಲನೇ ಸೈಕಲ್ ಎರಡು ವೀಲ್ ಮಾಡಿಲ್ಲ, ಒಂದೇ ವೀಲ್ ಮೇಲೆ ಸೈಕಲ್ ಮೊದಲು ಅಂದ್ರೆ ಅದು ಆ ವೀಲ್ ಖಾಲಿ ಚಕ್ರ ಸುಮ್ಮನೆ ನೆನೆಸಿದ್ರೆ ಅದು ನಿಂತ್ಕೊಳ್ಳೋದು, ಅದು ಓಡ್ತಾನೆ ಇರಬೇಕು. ಅದಕ್ಕೆ ಮೊದಲು ಕಂಡುಹಿಡಿದಿರೋದು ಅವನ್ನೆಲ್ಲ R&D ರಿಸರ್ಚ್ ಅದು ಮಾಡಿ ಕೊಟ್ಟೆ ಆದ್ರೆ ಜನರ ಮುಂದೆ ಮಾಡ್ಬೋದು. ಅದು ಯಾವಾಗ ಚಲನೆ ಇರುತ್ತಲ್ಲ ಅದು ಚಕ್ರ ಇಟ್ಕೋಗಲ್ಲ. ಅದು ಯಾವಾಗ ಅದರ ಒಂದು ಚಲನೆ ನಿಂತೋಗುತ್ತೋ, ಸೈಕಲ್ ಆಗಲಿ, 2 ಚಕ್ರದ ಸೈಕಲ್ ಆಗಲಿ, 1 ಚಕ್ರದ ಸೈಕಲ್ ಆಗಲಿ, ಆದ್ರೆ ಅದು ಮೂವ್ ಆಗುವಾಗ ಅದ್ರ ಮೇಲೆ ಕುತ್ಕೊಂಡು ಹೋಗೋದು ಬಹಳ ಮೊದಲು ಕಂಡಿದಾಗ ಜನರು ಅತಿ ಆಶ್ಚರ್ಯ. ಅದು ಅಷ್ಟೇ ಅಲ್ಲ, ಅದು ಬಂದ್ಮೇಲೆ ನಮ್ಮ ಕೆಲವು ವರ್ಷಗಳು ಬರುವಾಗ ಸರ್ಕಸ್ ಅದೇ ಸೈಕಲ್ ಮೇಲೆ ಕೆಲವರು ಸೈಕಲ್ ರೈಡ್ ಮಾಡಿ 1 ಚಕ್ರ ಅಥವಾ 2 ಚಕ್ರದಿಂದ ಏನೆಲ್ಲ
ಹೇಗೆ ಅದನ್ನು ಒಂದು ರೀತಿ ಹಗ್ಗದ ಮೇಲೆ ನಡೆದಾಡುವುದಾಗಲಿ ಅಥವಾ ಅದರ ಜೊತೆಗೆ ಇತರರನ್ನು ತೆಗೆದುಕೊಂಡು ಹೋಗೋದಾಗಲಿ ಅಥವಾ ಒಂದೇ ಸೈಕಲ್ನಲ್ಲಿ ಎಷ್ಟೋ ಜನರು ಚಲನೆ ಮಾಡುವುದಾಗಲಿ ಇವೆಲ್ಲವುಗಳು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಅದು ನಡೆಯುತ್ತಲೇ ಇರುತ್ತೆ. ಯಾವ ಸ್ಟಾಪ್ ಆಗುತ್ತೋ ನಿತ್ಯ ಜೀವಿತ ಬಹಳ ನಾವು ಓಡಾಡ್ತಿದ್ದೇವೆ, ಬಹಳ ಬ್ಯುಸಿಯಾಗಿದ್ದೇವೆ, ಯಾವ ನಾವು ಅದರಲ್ಲೇ ಇದ್ದೇವೆ, ಎಲ್ಲ ಮಾಡ್ತಿದ್ದೇವೆ. ಆದರೆ ಯಾವತ್ತೋ ನಾವು ನಿಂತ್ಕೊಳ್ಳಲು ಬಂದಾಗ ಅಲ್ಲಿ ನಾವು ನಿಂತ್ಕೊಳ್ತೇವೆ, ನಮ್ಮ ನಿಲುವು ಅದರಲ್ಲೇ ಬರುತ್ತೆ. ನನ್ನ ನಂಬಿಕೆ ಕ್ರಿಸ್ತನಲ್ಲಿರೋದು, ನಮ್ಮ ಕುಟುಂಬದಲ್ಲಿರೋದು, ನನ್ನ ಜವಾಬ್ದಾರಿ, ನನ್ನ ನಂಬಿಕೆ, ನನ್ನ ಕೆಲಸದಲ್ಲಿ ನನ್ನ ನಂಬಿಕೆ, ಚರ್ಚ್ನ ವಿಷಯಗಳಲ್ಲಿ ನನ್ನ ನಂಬಿಕೆ ಇರೋದು, ಇವೆಲ್ಲ ಬರುವಾಗ ಆತ್ಮೀಯತೆ ಇವೆಲ್ಲವುಗಳಲ್ಲಿಯೂ ಹೀಗೆ ನಡೆಯುತ್ತಿದ್ದಾರೆ. ಕೂತ್ಕೊಂಡಿದ್ದಾರೆ, ಒಳ್ಳೆಯದು, ಕೂತ್ಕೊಂಡಿದ್ದೇವೆ ಮತ್ತು ನಾವು ಕ್ರಿಸ್ತನೊಂದಿಗೆ ನಾವು ಕೂತ್ಕೊಂಡಿದ್ದೇವೆ, ಹಾಗಾಗಿ ನಡೀತಾ ಇದ್ದೇವೆ. ಆದರೆ ಒಂದು ನಿಂತ್ಕೊಳ್ಳೋದು ವೇಳೆ ನಮ್ಗೆ ಕಲ್ತಿಲ್ಲ ಅಂದ್ರೆ ಸೈಕಲ್ ಆಡುವಾಗಲೇ, ಸೈಕಲ್ ಓಡಿಸುವಾಗಲೇ ಕೆಲವರು ಮಾಡ್ತಿರೋ ಸೈಕಲ್ ಬ್ರೇಕ್ ಇಲ್ಲ ಓಡಿಸೋದು ದಾರಿ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಬ್ರೇಕ್ ಇದೆ ಹೋಗಿ ಎಲ್ಲೋ ಹಳ್ಳಕ್ಕೆ ಬೀಳೋದು ಕೂಡ ಆಗುತ್ತೆ. ಜೀವಿತ ಹಾಗೆ ಅನೇಕ ಸಾರಿ ನಮಗೆ ಬರೀ ಓಡ್ತಾ ಇರ್ತಾರೆ, ಬಹಳ ಚೆನ್ನಾಗಿ ನಡೀತಾ ಇರ್ತಾರೆ. ಅದು ಯಾವತ್ತು ಇಲ್ಲಿ ನಿಂತ್ಕೋಬೇಕಲ್ಲ, ಅಲ್ಲಿ ಬಂದಾಗ ನಮ್ಮ ನಿಲುವಿಲ್ಲ, ನಾವು ಎಲ್ಲಿ ನಿಂತ್ಕೋಬೇಕು ಅಂತ ನಮ್ಮ ನಂಬಿಕೆ ಏನಾಗಿದೆ ನಮ್ಮ ದೃಢತೆ ಅಲ್ಲಿರುವಾಗ ಅತಿ ದೇವರ ನಡೆಯೋದು ಉತ್ತಮ. ಆದರೆ ನಿಂತ್ಕೊಳ್ಳೋದು ಕೂಡ ಕಲಿಯಿರಿ. ನಿಂತ್ಕೊಳ್ಳೋದ್ರೆ ಇಂಥ ವಿಷಯದಲ್ಲಿ ನನ್ನ ತೀರ್ಮಾನ ಯಾವುದೇ ವಿಷಯದಲ್ಲಿ ನಾನು ದೇವರ ವಾಕ್ಯ ಅಲ್ಲ, ಇವತ್ತು ನನ್ನ ವಾಕ್ಯ ದೇವರ ವಾಕ್ಯದ ಪ್ರಕಾರ ನಾನು ನಂಬಿದ್ದೇನೆ, ನಾನು ಹೀಗೆ ಅದಕ್ಕೆ ವಿರೋಧ ಬರ್ಬೋದು. ಅದಕ್ಕೆ ಏನಂದ್ರೆ ನಾವು ನಿಂತ್ಕೊಳ್ಳೋದ್ರ ಮೂಲಕವಾಗಿ ನಾವು ಲಾಸ್ ಅನುಭವಿಸ್ಬೋದು, ನಷ್ಟವಾಗಬಹುದು, ಬೇರೆ ಕಾರಣಗಳಿರ್ಬೋದು. ಆದರೆ ಅವರು ನಾನು ಕರ್ತನಿಗೋಸ್ಕರ ಹೀಗೆ ನಾನು ನಿಂತ್ಕೊಂಡಿದ್ದೇವೆ, ಇದು ನನ್ನ ದೃಢತೆ. ಮತ್ತು ಅಷ್ಟೇ ಅಲ್ಲ, ನಾವು ಹಾಗೆ ದೃಢವಾಗಿ ನಾವು ಹೋಗಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿನ ಧ್ಯಾನ ಕೊಡುವಾಗ ನಿಂತುಕೊಳ್ಳೋದ್ರ ಬಗ್ಗೆ ಅದಕ್ಕೆ ನಾವು ಮೇಳದಲ್ಲಿ ಪಾಲ್ಗೊಳ್ಳುವಾಗ ನಾವೆಲ್ಲ ಸಂಗತಿ ನೋಡ್ತೇವೆ. ಅಂದ್ರೆ ಆಗಿರುವಾಗ ಈ ಕಡೆ ವಾಕ್ಯ ಬರ್ತಾನೆ, ಆದ್ದರಿಂದ ನಿಂತುಕೊಂಡಿದ್ದೇನೆ ಅನ್ನೋದು ಬಹಳ ಒಂದು ರೀತಿ ಹೆಮ್ಮೆ ಪಡೋದಾಗಿದೆ. ಒಂದು ರೀತಿ ಮರೆತು ಚಿಕಿತ್ಸೋದು ಬೇಡ. ನಾನು ಕೂಡ ಬಿಡುತ್ತೆ, ನಾನು ಬಿಡುವಂತ ಅವಕಾಶ ನಾವು ಹೆಚ್ಚಿನವಾಗಿ ಅದಕ್ಕೋಸ್ಕರ ನಾವು ಬರುವಾಗ ನಾವೆಲ್ಲರೂ ಅದನ್ನು ನೆನಪು ಮಾಡ್ಕೊಳ್ಳೋಣ. ಅಂದರೆ ನಿಂತಿದ್ದೇವೆ ಅನ್ನೋದು ನಾವು ಬೀಳದಂತೆ ಎಚ್ಚರವಾಗಿರೋಕ್ಕೆ ಕಾರಣ ಏನಾದರೂ ನಮ್ಮಲ್ಲಿ ಬೀಳುವಂಥ ಕಾರ್ಯಗಳಾಗಿದ್ದಾರೆ. ನಮ್ಮ ಕರ್ತನ ಬಳಿಗೆ ನಾವು ಹೌದು ದೇವರೇ, ನಾನು ಬಿದ್ದಿದ್ದೇನೆ, ನಾನು ಹೇಳಿದ ಕರ್ತನು ನನ್ನನ್ನು ಆ ಸ್ಥಳದಿಂದ ನಮಗೆ ಮುಂದೆ ಇದೇ ಇರುತ್ತೆ. ಲೂಕನ ಸುವಾರ್ತೆಯ ಪ್ರಕಾರ ಅಂದರೆ ಇಬ್ಬರು ಅಥವಾ ಕೆಟ್ಟು ಹೋದ ಮಗನ ಸಾಮನೆ ಅದನ್ನಪ್ಪ ನನಗೆ ಬರಬೇಕಂತ ಆಸ್ತಿ ಎಲ್ಲ ಹಾಳು ಮಾಡಿ ಎಲ್ಲ ಮಾಡಿ ಕೊನೆಗೆ ಹತ್ತಿ ತಿನ್ನುವಂತ ಹತ್ತಿ ಜೊತೆ ಮಲಗುತ್ತ ಹತ್ತಿ ಜೊತೆ ಅಲ್ಲಿ ಆಹಾರ ತಿನ್ನೋದಕ್ಕೆ ಆಗ್ತಿಲ್ಲ. ನಾನು ಮಾಡ್ತೀನಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಆಳುಗಳು ನನ್ನ ಮಗನಾಗಿ ಅಲ್ಲ, ಮಗನಾಗಿ ಒಂದು ಅಧಿಕಾರ ನಾನು ಕಳ್ಕೊಂಡಿದ್ದೇನೆ. ನಾನು ಬರ್ಬೇಕಂತ ಆಸ್ತಿ ಕೂಡ ಆಯ್ತು, ನಾನು ಹೋಗ್ತೇನೆ ಸೆಪ್ರೇಟ್ ಅಂತ ಬಂದಿದ್ದೆ. ಆದರೆ ಅಟ್ಲೀಸ್ಟ್ ಈಗ ನಾನು ಕೆಲಸ ಮಾಡ್ತಿದ್ದಂಥ ಉತ್ತಮವಾದಂಥ ಕೂಲಿ ಆಳುಗಳಲ್ಲಿ ನಾನು ಒಬ್ಬನಾಗಿ ನನ್ನ ತಂದೆ ಬಳಿ ಮನಸ್ಸು ನೋಡ್ತೇವೆ. ಆ ಮಗನು ಹೋಗೋದಕ್ಕಿಂತ ಮುಂಚೆ ಅಪ್ಪನು ಊರಿಂದ ಓಡಿ ಬಂದು ಮಗನು ಬಂದು, ಅಪ್ಪ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ, ನನಗೆ ಇದು ಒಂದು ಹೇಳ್ಬೇಕು ಅಂದ್ರೆ ಕಳೆದು ಹೋದಂತ ಮಗನ ಸತ್ತು ಹೋಗಿರೋ ಮಗನ ತಿರುಗಿ ಬಂದು ಅಪ್ಪಿಕೊಂಡ.
ಪ್ರೀತಿಯಿಂದ ಮೋದ ಕೂಡ ಇವನಿಗೆ ಶುದ್ಧವಾದ ನಿಲುವನ್ನು ಪಾದರಕ್ಷೆ ಮತ್ತು ಉಂಗುರವನ್ನು ಇವತ್ತು ಹಬ್ಬವನ್ನು ಸಂಭ್ರಮಿಸೋಣ. ನಮ್ಮಷ್ಟು ನಾವು ಕರ್ತನ ಮೇಜಿನ ಬಳಿಗೆ ಬರುವಾಗ ನಾವೆಲ್ಲಿ ಎಲ್ಲಿ ನಮ್ಮ ನಿಲುವಿನ ಬಗ್ಗೆ ನಮಗೆ ಇನ್ನೂ ಸ್ಪಷ್ಟತೆ ಇಲ್ವಾ? ಇಂಥ ದಿವಸ ಇಂಥ ಮಾಡಬೇಕು ಅಂತ ನಾವು ನಿಲುವಿಲ್ಲದೆ ಬೇರೆ ಅನುಸರಿಸುತ್ತೇವೆ ಮಾಡ್ಕೊಂಡಾಗಿ ಅದಕ್ಕೋಸ್ಕರ ನಾವು ಈ ತಲೆಬಾರಿ ನಾವು ಮೊದಲಾಗಿದ್ದು ಕರ್ತನ ಮುಂದೆ ನಾವು ಪರಿಶೀಲಿಸಿಕೊಂಡವರಾಗಿ ನಾವು ಕರ್ತನ ಮಾಡುವವರಾಗಿ ನಮ್ಮ ಮಕ್ಕಳಲ್ಲಿ ಸೇರಿ ಇನ್ನು ಆಶೀರ್ವಾದವಾಗದೆ ನಲ್ಲಿ ಹೇಳುತ್ತೇವೆ. ನಾವು ಯಾವ ನಿಲುವನ್ನು ಮುಂದೆ ದೇವರಲ್ಲಿ ಸ್ಥಿರಗೊಳಿಸು, ನಮಗೆ ನಿನ್ನ ತೀರ್ಮಾನಗಳು ನಿನ್ನ ಒಂದು ದೃಢತೆಯನ್ನು ನಮ್ಮ ನಂಬಿಕೆಯಿಂದ ಭಾವಿಸ್ತೇವೆ. ನಾವು ಹೇಳುವುದನ್ನು ಸೈತಾನ ತಂತ್ರಗಳನ್ನು ಎದುರಿಸಿ ನಾವು ನಿಲ್ಲುವಂತೆ ಶಕ್ತಿ ನಮಗೆ ನಡೆಸಲಿಕ್ಕೆ ಪ್ರಾರ್ಥಿಸ್ತೇವೆ. ಹೀಗೆ ನಾವು ಅದರಲ್ಲಿ ತಿಳಿದುಕೊಳ್ಳುತ್ತೇವೆ. ಒಂದು ವೇಳೆ ನಾಳೆ ಬಿದ್ದು ಹೋಗಿದ್ದನ್ನು ಎತ್ತು ನಾವು ನಿನ್ನ ಕುಮಾರ ದೇಶದೊಳಗಾಗಿ ನಾವು ಉಪದೇಶದ ಕೈಗೊಳ್ಳಿ ನಡೆಸಬೇಕಾಗಿ ಪ್ರಾರ್ಥನೆ ನಾವು ಈ ಪುಸ್ತಕದಲ್ಲಿ ಆಶ್ಚರ್ಯವಾದ ಹಾಡುವಾಗ ಇದರಲ್ಲಿ ನಾವು ಭಾಗಿಯಾಗೋಣ. ಅದಕ್ಕಿಂತ ಮುಂಚೆ ನಾವು ದೇವರ ವಾಕ್ಯವು ಅಂದರೆ ರೊಟ್ಟಿ ಮತ್ತು ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥನೆ ಮಾಡಿದವರಾಗಿ ಪಾಲ್ಗೊಳ್ಳೋಣ. 1 ಕೊರಿಂಥ 11ನೇ ನೋಡ್ತೇವೆ. 1 ಕೊರಿಂಥ 11:23 ಯಾಕಂದರೆ ನಾನು ನಿಮಗೆ ಒಪ್ಪಿಸಿಕೊಟ್ಟ ಉಪದೇಶವನ್ನು ಕರ್ತನಿಗೆ ಏನೆಂದರೆ ಕರ್ತನಾದ ಯೇಸು ತಾನು ತಿಳಿದುಕೊಳ್ಳಲ್ಪಟ್ಟ ರಾತ್ರಿ ರೊಟ್ಟಿ ನನ್ನ ದೇಹ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಬೇಕು. ಅದೇ ರೀತಿಯಾಗಿ ಪಾತ್ರೆಯಾಗಿದೆ. ನೀವು ಅದರಲ್ಲಿ ಪಾನ ಮಾಡುವಾಗ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಬೇಕು. ನೀವು ರೊಟ್ಟಿಯನ್ನು ತಿಂದು ಪಾತ್ರೆ ಪಾನ ಮಾಡಿಸ್ತಾರೆ. ಕರ್ತನ ಮರಣವನ್ನು ಪ್ರಸಿದ್ಧಪಡಿಸುತ್ತೀರಿ. ಇದರಿಂದ ರೊಟ್ಟಿ ತಿನ್ನುವ ಕರ್ತನ ಪಾತ್ರೆ ಪಾನ ಮಾಡಿದರೆ ನಮ್ಮ ಕರ್ತನ ದೇಹಕ್ಕೂ ರಕ್ತಕ್ಕೂ ಅಪರಾಧ ಮಾಡಿದ್ದಾರೆ. ಅದೇ ಒಬ್ಬರು ತನ್ನ ಪರಿಷ್ಕರಣವಾಗಿ ಆ ರೊಟ್ಟಿ ತೆಗೆದು ತಿನ್ನಲಿ ಮತ್ತು ಪಾತ್ರೆಗಳು ಹೀಗೆ ನಾವು ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದವರಾಗಿ ಈ ಒಂದು ಮಾಡುವ ಹಾಗೆ ಕರ್ತನ ರೊಟ್ಟಿ ತೆಗೆದುಕೊಂಡು ಸ್ತೋತ್ರ ಮಾಡಿ ಅದನ್ನು ಮುರಿದು ರೊಟ್ಟಿ ಮತ್ತು ಪಾತ್ರೆ ಅದಕ್ಕೋಸ್ಕರ ನಾವು ರೊಟ್ಟಿ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ತಂದೆಯಾದಂಥ ದೇವರೇ, ಕುಮಾರನಾಥ ಯೇಸು ಕ್ರಿಸ್ತನ ನಮಗೋಸ್ಕರ ಬೇರೆ ವರ್ಷಗಳಲ್ಲಿ ನೀನು ಆತ್ಮಲೋಕಕ್ಕೆ ಕಳಿಸಿಕೊಟ್ಟು ಮತ್ತು ಆತ್ಮವನ್ನು ಪಾಪಗಳಾಗಿದ್ದಾಗಲೂ ಮೂಲಕವಾಗಿ ಸಿದ್ಧಾಂತಕ್ಕಾಗಿ ಸ್ಥಾಪಿಸುತ್ತೇವೆ. ನೀವು ನಮಗೋಸ್ಕರ ಏಕವಾಗಿ ಸಮರ್ಪಿಸಲ್ಪಟ್ಟಿಲ್ಲ ಸೂಚನೆ ನಾವು ರೊಟ್ಟಿಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಉದ್ದೇಶವಾಗಿದ್ದೇವೆ. ಈ ರೊಟ್ಟಿನ ಆಶ್ರಯಿಸು ಆಶ್ರಯಿಸಬೇಕು.
ಇದರಿಂದ ನಮ್ಮ ದೇಶದಲ್ಲಿ ನಮ್ಮ ಪಾಪ ಆಗಿರುವುದರಿಂದ ಇದರಿಂದ ವಾಕ್ಯದಲ್ಲಿ ನಿಯಮದಲ್ಲಿ ನೋಡಿರುವ ಹಾಗಿದ್ದೇವೆ. ರಕ್ತಧಾರಿಗಳೇ ಪಾಪ ಪರಿಹಾರಗಳಿಗಾಗಿ ಒಂದು ಆ ರಕ್ತವು ಪರಿಶುದ್ಧವಾಗಿ ನಮಗೋಸ್ಕರ ಸ್ವಸಂಪಡಿಸಿತು. ಆ ರಕ್ತದಲ್ಲಿ ನಂಬಿಕೆ ನೋಡದೇವೆ, ನಂಬಿಕೆಗಳ ಮೂಲಕ ಪಾಪ ಪರಿಹಾರವಾಗಿ ನಾವು ಪಾಪದಿಂದ ವಿಮೋಚನೆ ಹೊಂದಿದವರಾಗಿ ಜೀವಿಸುತ್ತದೆ. ಆ ಒಂದು ರಕ್ತವು ಸ್ವಸಂಪಡಿಸುವುದಕ್ಕಾಗಿ ನೆನೆಸಿ ನಾವು ಸಲ್ಲಿಸ್ತೇವೆ. ಆ ರಕ್ತವನ್ನು ಸೂಚಿಸುತ್ತೇವೆ. ನಾವು ದ್ರಾಕ್ಷಾರಸವನ್ನು ಪಾಲ್ಗೊಂಡಿರುವಾಗ ದ್ರಾಕ್ಷಾರಸವನ್ನು ಆಶ್ರಯಿಸು ಸೇರಿಸುವಂತೆ ನಮ್ಮನ್ನು ಸಹ ಆಶ್ರಯಿಸುತ್ತೇವೆ. ಈ ಪ್ರಾರ್ಥನೆ ರಕ್ಷಣೆ ಇವಾಗ ಸಂಗೀತಗಳಲ್ಲಿ ಹಾಡು ಹಾಡುವಾಗ ನಾವು ಆಶ್ಚರ್ಯವಾದ ಶಬ್ದಗಳನ್ನು ಹಾಡಬೇಕು. ಪುಸ್ತಕದ ಇದರಲ್ಲಿ 100ನೇ ಹಾಡಿದೆ, ಇನ್ನೊಂದು ಪುಸ್ತಕದಲ್ಲೂ ಇರುತ್ತೆ. ಈ ಸಂಗೀತದಲ್ಲಿ 100ನೇ ಹಾಡು. ಇನ್ನೊಂದು ಪುಸ್ತಕ, ಎಲ್ಲ ಪುಸ್ತಕ ಅಥವಾ ಜೆರಾಕ್ಸಲ್ಲಿ 1ನೇ 2ನೇ ಹಾಡಿರ್ಬೋದು. ಅದರಲ್ಲಿ ಯಾವ ಆಶ್ಚರ್ಯವಾದ